ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ರಿಯಲ್ ಎಸ್ಟೇಟ್ ಮಾರುಕಟ್ಟೆಯನ್ನ ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ ಅನ್ನೋದು 100% ಸತ್ಯ. ಆದರೆ ಮಾರ್ಕೆಟ್ ಬಿದೋಗುತ್ತೆ ಅಥವಾ ಈ ಭಾಗದಲ್ಲಿ ಹೂಡಿಕೆ ಮಾಡಿದ್ರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ, ಆ ರೂಲ್ಸ್ ಜಾರಿಗೆ ಬಂದರೆ ಮನೆ ಮಾಲೀಕರಿಗೆ ಕಷ್ಟ ಅಂತೆ, ಹಂಗಂತೆ ಹಿಂಗಂತೆ ಅನ್ನೋ ಅಂತೆ ಕಂತೆಗಳನ್ನು ನಂಬಿದ್ರೆ ಆಗ ನಿಮ್ಮ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಹೀಗಾಗಿ ಇವತ್ತು ನಾವು ರಿಯಲ್ ಎಸ್ಟೇಟ್ನ ರಿಯಾಲಿಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗೂ ಆ ಮೂಢನಂಬಿಕೆ ಮಿತ್ಸ್ಗಳನ್ನು ಡಿಬಂಕ್ ಮಾಡಿ ರಿಯಲ್ ಎಸ್ಟೇಟ್ ಕ್ಷೇತ್ರದ ವಾಸ್ತವವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಸಾಮಾನ್ಯವಾಗಿ ಇರುವಂಥ ತಪ್ಪು ಕಲ್ಪನೆಗಳು ಯಾವ್ಯಾವುದು ಹಾಗಿದ್ರೆ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಅತ್ಯಂತ ಸ್ಪರ್ಧಾತ್ಮಕವಾಗಿಯೇ ಉಳ್ಕೊಂಡಿದೆ. ಅದರ ಮಧ್ಯೆ ಈ ಎಲ್ಲ ಮಿತ್ಸ್ಗಳು ಓಡಾಡ್ತಿರೋದು ಜನರ ತಲೆಗೆ ಒಂದು ರೀತಿ ಹುಳ ಬಿಟ್ಟಂತೆ ಆಗ್ತಾ ಇದೆ. ಸೊ ಆ ಒಂದು ಮಿತ್ಸ್ಗಳನ್ನು ಡಿಬಂಕ್ ಮಾಡಿ ಹೋಗಲಾಡಿಸಿ ಸತ್ಯಾಸತ್ಯತೆ ಏನು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾವು ಮಾಡ್ತಿದ್ದೀವಿ. ಹಾಗಿದ್ರೆ ಮೊದಲನೆಯ ಒಂದು ಮಿತ್ ಯಾವುದು ಅಂತ ನಾವು ನೋಡೋ ಹಾಗಿದ್ರೆ, ಮಾರುಕಟ್ಟೆ ವಿಪರೀತವಾಗಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಮತ್ತು ಶೀಘ್ರದಲ್ಲೇ ದೊಡ್ಡ ಮಟ್ಟದ ಬೆಲೆ ಕುಸಿತ ಉಂಟಾಗುತ್ತೆ ಅನ್ನೋದು ಪ್ರಮುಖ ವದಂತಿ. ಆದರೆ ವಾಸ್ತವದಲ್ಲಿ ಕಳಪೆ ಮೂಲಸೌಕರ್ಯ ಹೊಂದಿರುವಂಥ ಕೆಲವು ಸಣ್ಣ ಮಾರುಕಟ್ಟೆಗಳಲ್ಲಿ ಸಣ್ಣ ಪುಟ್ಟ ಬೆಲೆ ಬದಲಾವಣೆಗಳು ಕಾಣಿಸ್ಕೊಂಡ್ರೂ ಕೂಡ ಒಟ್ಟಾರೆ ಮಾರುಕಟ್ಟೆ ಕುಸಿಯೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಪ್ರಾಪರ್ಟಿಗಳ ಮೌಲ್ಯ ಮತ್ತು ಬಾಡಿಗೆಯ ಆದಾಯ ಮೂಲಭೂತವಾಗಿ KIADB ಏರೋಸ್ಪೇಸ್ ಪಾರ್ಕ್ ಮತ್ತು ವಿಸ್ತೃತ ಟೆಕ್ ಕಾರಿಡಾರ್ಗಳಂಥ ಬಲವಾದ ಉದ್ಯೋಗದ ಮೂಲಗಳಿಂದ ಇದು ವೇಗ ಪಡಿತಾ ಇದೆ. ಇದು ಪ್ರಮುಖ ವಸತಿ ವಲಯಗಳಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ಖಚಿತಪಡಿಸುತ್ತೆ. ಸೊ ಆ ಒಂದು ಮಿತ್ ಖಂಡಿತವಾಗ್ಲೂ ಸುಳ್ಳು. ಇನ್ನು ಎರಡನೇದು, ಇದೇ ರೀತಿ ಪ್ರಾಪರ್ಟಿ ಬೆಲೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡೋದಕ್ಕಿಂತ ಬಾಡಿಗೆಗಿರೋದೇ ಯಾವಾಗಲೂ ಆರ್ಥಿಕವಾಗಿ ಉತ್ತಮ ಅನ್ನುವಂಥ ನಂಬಿಕೆ ಇದೆ. ಆದರೆ ರಿಯಾಲಿಟಿ ಏನಪ್ಪ ಅಂತಂದರೆ, ಬಾಡಿಗೆ ಮನೆ ಶಾರ್ಟ್ ಟರ್ಮ್ ಫ್ಲೆಕ್ಸಿಬಿಲಿಟಿ ಕೊಟ್ಟರೂ ಕೂಡ ಪ್ರಮುಖ IT ಪ್ರದೇಶಗಳಲ್ಲಿನ ವಿಪರೀತ ಬಾಡಿಗೆ ದರಗಳಿಂದಾಗಿ ಬಾಡಿಗೆದಾರರು ಏನು ಮಾಡ್ತಿದ್ದಾರೆ, ಯಾವುದೇ ಆಸ್ತಿಯನ್ನು ಗಳಿಸದೆ ಕೇವಲ ಇರುವಂಥ ಮನೆ ಮಾಲೀಕರ ಆಸ್ತಿ ಮೌಲ್ಯವನ್ನು ಹೆಚ್ಚಿಸೋಕೆ ಹಣವನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಖರೀದಿ ಮಾಡೋದ್ರಿಂದ ನಿಮ್ಮ ಬಂಡವಾಳ ಲಾಂಗ್ ಟರ್ಮ್ನಲ್ಲಿ ನೋಡೋ ಹಾಗಿದ್ರೆ ಲಾಭ ತರುವಂಥ ಆಸ್ತಿಯಾಗಿ ಬದಲಾಗುತ್ತೆ. ಆದ್ದರಿಂದ ಈ ಆಯ್ಕೆಯನ್ನು ನೀವು ಎಷ್ಟು ಕಾಲ ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀರಿ, ಜೊತೆಗೆ ನಿಮ್ಮ ಆರ್ಥಿಕ ಸ್ಟೆಬಿಲಿಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಆಗಿ ಇದು ಡಿಪೆಂಡ್ ಆಗಿದೆ. ಸೊ ಹೀಗಾಗಿ ಬಾಡಿಗೆಗೆ ಇರೋದೇ ಬೆಸ್ಟ್ ಅನ್ನುವಂಥ ಮಿತ್ ಕೂಡ ಇಲ್ಲಿ ಡಿಬಂಕ್ ಆಗ್ತಾ ಇದೆ. ಇನ್ನು ಮೂರನೇದು, ಇಂದಿರಾನಗರ ಅಥವಾ ಕೋರಮಂಗಲದಂತಹ ಪ್ರೀಮಿಯಂ ಮತ್ತು ಕೇಂದ್ರ ಪ್ರದೇಶಗಳು ಸೆಂಟ್ರಲೈಸ್ಡ್ ಏರಿಯಾಗಳು ಅತ್ಯುತ್ತಮ ಹೂಡಿಕೆ ಆದಾಯವನ್ನು ನೀಡುತ್ತವೆ ಅನ್ನೋದು ಮತ್ತೊಂದು ಸಾಮಾನ್ಯ ತಪ್ಪು ಕಲ್ಪನೆ. ನಿಜ ಹೇಳಬೇಕು ಅಂತಂದರೆ, ನಗರದ ಹೊರವಲಯದ ಪ್ರದೇಶಗಳು ಮತ್ತು ಹೊಸದಾಗಿ ಎಮರ್ಜ್ ಆಗ್ತಿರುವಂಥ ಕಾರಿಡಾರ್ಗಳು ಗರಿಷ್ಠ ಬಂಡವಾಳದ ಬೆಳವಣಿಗೆಯನ್ನು ನೀಡ್ತಾ ಇವೆ. ಫಾರ್ ಎಕ್ಸಾಂಪಲ್, ವೈಟ್ ಫೀಲ್ಡ್, ಸರ್ಜಾಪುರ ರಸ್ತೆ, ಹೆಬ್ಬಾಳ ಮತ್ತು ನಾರ್ತ್ ಬೆಂಗಳೂರಿನ ದೇವನಹಳ್ಳಿಯಂಥ ಪ್ರದೇಶಗಳು ಕೇಂದ್ರ ಪ್ರದೇಶಗಳಿಗಿಂತ, ಅಂದರೆ ಈ CBD ಏರಿಯಾಗಳು ಅಂತ ಏನು ಕರಿತೀವಿ, ಆ ಪ್ರದೇಶಗಳಿಗಿಂತ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡ್ತಾ ಇವೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ. ಯಾಕಂದರೆ ಇವು ಮೆಟ್ರೋ ಹಂತ 2B ಸಂಪರ್ಕವನ್ನು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಇರೋದ್ರಿಂದ ಭಾರಿ ಪ್ರಯೋಜನಗಳನ್ನು ಪಡಿತಾ ಇವೆ ಈ ಏರಿಯಾಗಳು. ಇನ್ನು ನಾಲ್ಕನೇದು, ಸಾಮಾನ್ಯವಾಗಿ ಕೇಳುವಂಥ ಮಿತ್ ಏನು ಅಂತಂದರೆ, ಮುಂಬೈ ಅಥವಾ ದೆಹಲಿ NCR ರೀಜನ್ ಅಂತೆ ಬೆಂಗಳೂರಿನಲ್ಲೂ ಕೂಡ ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳು, ಬಹುಮಹಡಿ ಕಟ್ಟಡಗಳ ಸಂಸ್ಕೃತಿನೇ ಪ್ರಾಬಲ್ಯ ಹೊಂದಿದೆ ಅನ್ನುವಂಥದ್ದು. ಆದರೆ ವಾಸ್ತವದಲ್ಲಿ ಬೆಂಗಳೂರಿನ ಮಾರುಕಟ್ಟೆ ಮಧ್ಯಮ ಎತ್ತರದ ಕಟ್ಟಡಗಳು ಜೊತೆಗೆ ಗೇಟೆಡ್ ವಿಲ್ಲಾ ಕಮ್ಯುನಿಟಿಗಳಿಗೆ ಮಾತ್ರನೇ ಹೆಚ್ಚಿನ ಆದ್ಯತೆ ನೀಡುತ್ತೆ. ಐತಿಹಾಸಿಕ ವಲಯ ನಿಯಮಗಳು, ನಾಗರಿಕ ಅನುಮೋದನೆಗಳು ಮತ್ತು ನೀರಿನ ಭದ್ರತೆಯ ಕಾರಣಗಳಿಂದಾಗಿ ಇಲ್ಲಿನ ಅನೇಕ ವಸತಿ ಸಂಕೀರ್ಣಗಳನ್ನು 20 ಮಹಡಿಗಳಿಗಿಂತ ಕಡಿಮೆ ನಿರ್ಮಾಣ ಮಾಡಲಾಗಿದೆ. ಅಂದರೆ ಬಹುಪಾಲು ನಿಮಗೆ ಈ ಒಂದು ಸೈಜ್ನ ಬಿಲ್ಡಿಂಗ್ಗೆ ಕಾಣಿಸುವಂಥದ್ದು. ಅಲ್ಲದೆ ಸ್ಥಳೀಯ ಖರೀದಿದಾರರಲ್ಲಿ ಸ್ವಂತ ಜಮೀನಿಗೆ ಹೆಚ್ಚಿನ ಭಾವನಾತ್ಮಕ ಜೊತೆಗೆ ವಾಣಿಜ್ಯ ಲಿಂಕ್ ಇದೆ. ಸೊ ಹೀಗಾಗಿ ಈ ಒಂದು ಮಿತ್ ಕೂಡ ಇಲ್ಲಿ ಡಿಬಂಕ್ ಆಗ್ತಾ ಇದೆ. ಕೊನೆಯದಾಗಿ, ರೇರಾ ಅಡಿಯಲ್ಲಿ ನೋಂದಾಯಿಸಲಾದಂಥ ಯೋಜನೆ ಸಂಪೂರ್ಣ ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತೆ ಮತ್ತು ಯಾವುದೇ ಕಾನೂನು ಅಪಾಯಗಳನ್ನು ಹೊಂದಿರೋದಿಲ್ಲ ಅಂತ ಅನೇಕ ಖರೀದಿದಾರರು ಜೊತೆಗೆ ಮಾಲೀಕರು ತಪ್ಪಾಗಿ ನಂಬ್ತಾರೆ. ನಿಜ ಹೇಳಬೇಕು ಅಂದರೆ, ರೇರಾ ತುಂಬ ಅಗತ್ಯವಾದಂಥ ಯೋಜನಾ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುತ್ತೆ, ಅದೆಲ್ಲವೂ ಕೂಡ ನಿಜಾನೇ. ಇದು ಆಸ್ತಿಯ ಹಕ್ಕುಪತ್ರಗಳನ್ನು, ಅಂದರೆ ಟೈಟಲ್ ಡ್ಯೂ ಡೆಲಿಜೆನ್ಸ್, ಇದನ್ನು ಸಂಪೂರ್ಣ ಪರಿಶೀಲನೆಗೆ ಇದು ಪರ್ಯಾಯ ಅಲ್ಲ. ಬೆಂಗಳೂರಿನ ಭೂಮಿ ಸಾಮಾನ್ಯವಾಗಿ ಈ ಸಂಕೀರ್ಣವಾದಂಥ ಐತಿಹಾಸಿಕ ಮಾಲೀಕತ್ವದ ಹಿನ್ನೆಲೆ ಜೊತೆಗೆ ಪೂರ್ವಜರ ಹಕ್ಕುಗಳು ಅಥವಾ ಕಂದಾಯ ಪರಿವರ್ತನೆಯ ಅಂದರೆ DC ಕನ್ವರ್ಷನ್ ಸವಾಲುಗಳನ್ನು ಒಳಗೊಂಡಿರುತ್ತವೆ.
ಆದ್ದರಿಂದ ಯಾವುದೇ ಸೈಟನ್ನು ಭೂಮಿಯನ್ನು ಖರೀದಿ ಮಾಡೋ ಮುನ್ನ BDA GBA ಇದರಿಂದ ಮಾನ್ಯತೆ ಪಡೆದಂಥ ಖಾತಾ ಸರ್ಕಾರ ಕೂಡ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದೆ. ಸೊ ಇದನ್ನು ಪಡೆಯುವಂಥದ್ದು ಮತ್ತು ಸ್ಪಷ್ಟ ಹಕ್ಕುಪತ್ರಗಳನ್ನು ಸ್ವತಂತ್ರವಾಗಿ ಪರಿಶೀಲನೆ ಮಾಡೋದು ಕಂಪಲ್ಸರಿ. ಆಗಲೇ ನಾವು ಸೇಫ್ ಆಗೋಕ್ಕೆ ಸಾಧ್ಯ. ಈ ಮಾರ್ಕೆಟ್ನಲ್ಲಿ ವ್ಯವಹಾರ ಮಾಡುವಾಗ ಖರೀದಿದಾರರು ಶಾಸನಬದ್ಧ ನೋಂದಣಿ ಶುಲ್ಕಗಳನ್ನು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ಕಾರ್ಪಸ್ ಫಂಡ್ಗಳಂಥ ಗುಪ್ತ ವೆಚ್ಚಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು. ಇವು ಸಾಮಾನ್ಯವಾಗಿ ಒಂದು ಮೂಲ ಒಪ್ಪಂದ ಏನಿರುತ್ತೆ, ಆ ಮೂಲ ಒಪ್ಪಂದದ ಬೆಲೆಗೆ ಹೆಚ್ಚುವರಿಯಾಗಿ 10% 15% ವೆಚ್ಚವನ್ನು ಹೆಚ್ಚು ಮಾಡುತ್ತವೆ. ಸೊ ಇವೆಲ್ಲವೂ ಕೂಡ ಒಂದು ರೀತಿ ಮಿತ್ಗಳು ಅಂತ ಹೇಳ್ಬೋದು. ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ಓಡಾಡ್ತಾ ಇರುವಂಥ ಒಂದು ಪ್ರಬಲವಾದಂಥ ಗಾಳಿ ಸುದ್ದಿ ಅನ್ನೋದಕ್ಕಿಂತ ಮಿತ್ ಅಂತಲೇ ಹೇಳೋಣ. ಸೊ ರಾಜಧಾನಿಯ ಕೆಲವೊಂದಿಷ್ಟು ಊಹಾಪೋಹಗಳನ್ನು ಡಿಬಂಕ್ ಮಾಡಿ ನಿಮ್ಮ ಮುಂದೆ ನಾವಿಟ್ಟಿದ್ದೇವೆ. ಆದರೆ ಒಂದಂತೂ ಸತ್ಯ, ಯಾವುದೇ ರಿಯಲ್ ಎಸ್ಟೇಟ್ ವಹಿವಾಟು ಮಾಡೋಕ್ಕೂ ಮುಂಚೆ 100 ಬಾರಿ ಯೋಚಿಸಿ ಅಂತ ದೊಡ್ಡವರು ಹೇಳಿದಾರಲ್ಲ, ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ನಿಮಗೂ ಒಳ್ಳೆಯದು ಆ್ಯಂಡ್ ಫ್ಯೂಚರಲ್ಲಿ ನಿಮ್ಮ ಆಸ್ತಿಗೂ ಕೂಡ ಒಳ್ಳೆಯದು. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.